ಹಾಗೆ ದೀಪಕ್ ಅವರು ಬರಬೇಕು, ಹಾಗೆ ಮಂಜೇಗೌಡರು ಬರಬೇಕು, ಹಾಗೆ ಪ್ರಧಾನ ಅರ್ಚಕರಾದ ನಮಸ್ಕಾರ. ನಾನು ಇವತ್ತು ದಶಮಿ ಜಗನ್ನಾಥ ಲಕ್ಷ್ಮೀ ವಲ್ಲಭ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. 8ನೇ ವರ್ಷದ ವಾರ್ಷಿಕೋತ್ಸವ. ಲಾಸ್ಟ್ ಟೈಮು ಬಂದಿದ್ದೆ. ನಮ್ಮ ಸತೀಶ್ ಗೌಡರ ಅಧ್ಯಕ್ಷತೆ, ಆತ್ಮೀಯ ಸ್ನೇಹಿತರು ಪ್ರತಿ ವರ್ಷ ಕರೀತಾರೆ. ತುಂಬ ಚೆನ್ನಾಗಿ ಯಾಗಯಜ್ಞಗಳನ್ನೆಲ್ಲ ಮಾಡ್ತಾರೆ. ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಪ್ರತಿ ಜೋಡಿನೂ ಕರೆಸಿ ಮನೆ ಮನೆಗೂ ಎಲ್ಲರೂ ಬಂದು ಭಕ್ತಾದಿಗಳೆಲ್ಲ ಬಂದು ಮನಪೂರ್ವಕವಾಗಿ ದೇವರಿಗೆ ಅವರ ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಾನು ಈ ಸಾಲ ಹಾಕಿದೆ, ಇನ್ನೂ ನಡೀತಾ ಇದೆ. ಕಾರ್ಯನಿಮಿತ್ತ ನಾನು ಬೇರೆ ಕಡೆ ಹೋಗಬೇಕಾಗಿತ್ತು. ತುಂಬ ಸಂತೋಷ ಆಯಿತು. ಬನ್ನಿ, ಸುತ್ತಮುತ್ತಲಿನವರೆಲ್ಲ ಬಂದು ಸ್ವಾಮಿ ದರ್ಶನ ಮಾಡಿ ಅದು ಅವ್ರ ಕೃಪೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ದೈವವಿಲ್ಲದೆ ನಾವಿಲ್ಲ. ದಯವಿಟ್ಟು ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ. ದೇವರು ನಮಗೆ ಅವರು ಆಶೀರ್ವಾದ ಬೇಕು. ಅದರಲ್ಲೂ ಪ್ರಥಮ ಪೂಜಿತ ಗಣಪನ ದೇವಸ್ಥಾನ. ಲಕ್ಷ್ಮೀ ವಲ್ಲಭ ದಶಭುಜ ಗಣಪ ತುಂಬ ವಿಶೇಷ, ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ಆದ್ದರಿಂದ ಬಂದು ಇಲ್ಲಿ ದರ್ಶನ ಮಾಡಿ ಸ್ವಾಮಿಗೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ. ಏನೋ ಭಗವಂತನ ಕೃಪೆಯಿಂದ ಭಗವಂತನ ಶಕ್ತಿನ ಕಾರಣ ಎಲ್ಲದಕ್ಕೂ ಭಗವಂತನ ಕೃಪೆ ಇರಬೇಕಂತ. ಕೃಪೆ ನನಗೆ ಯಥೇಚ್ಛವಾಗಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ನನಗೆ ಕಲಾವಿದರದ್ದು ಮತ್ತೆ ಈಗ ಪೂರ್ಣಾವತಿ ಆಗಿದೆ. ಇನ್ನು ಈಗ ಅಭಿಷೇಕ ನಡೀತಾ ಇದೆ. ಯುವ ಪೀಳಿಗೆಯಲ್ಲಿ ಸ್ವಲ್ಪ ಭಯ ಭಕ್ತಿ ಎಲ್ಲ ಕಡಿಮೆ ಇದೆ ಈಗ. ಆದರೆ ನಾವೆಲ್ಲ ಅವ್ರಿಗೆ ಜಾಗೃತಿಗೊಳಿಸ್ಬೇಕು. ಮತ್ತೆ ಸನಾತನ ಧರ್ಮದ ಬಗ್ಗೆ ನಾವು ತಿಳಿಸ್ಬೇಕು. ಮಕ್ಕಳಿಗೆ ಪೀಳಿಗೆ ನಾವು ತಿಳಿಸ್ಬೇಕು. ಗಣಪತಿ ಇದು ಇಂಡಿಯಾದಲ್ಲಿ 3ನೇ ದೇವಸ್ಥಾನ. ಇದು ಒಂದು ನಂಜನಗೂಡಲ್ಲಿದೆ, ಇನ್ನೊಂದು ಚೆನ್ನೈನಲ್ಲಿದೆ, ಒಂದು ನಾಗದೇವನಹಳ್ಳಿ ಇದೆ. ಇದ್ರ ವಿಶೇಷ ಏನಪ್ಪಾ ಅಂದ್ರೆ ರುದ್ರಾಕ್ಷಿ ಮರ ಇದೆ ನಮ್ಮ ದೇವಸ್ಥಾನದಲ್ಲಿ. ಬೆಂಗಳೂರಲ್ಲಿ ಯಾವ ದೇವಸ್ಥಾನದಲ್ಲೂ ವಿಶೇಷವಾಗಿ ರುದ್ರಾಕ್ಷಿ ಮರ ಇಲ್ಲ, ಬನ್ನಿ ಮರ ಇದೆ. ದೈವಿಕ ರೂಪಾಗಿ ಏನೇನು ಬೇಕು ಎಲ್ಲ ಇದೆ ನಮ್ಮ. ಏನ್ ಅನ್ಕೊಂಡಿದ್ರೆ ಆಗಿದ್ದು ನೆರವೇರಿದ್ರೆ ಪುಣ್ಯಕ್ಷೇತ್ರನೇ ಆಗುತ್ತೆ. ನನಗಂತೂ ಪುಣ್ಯಕ್ಷೇತ್ರನೇ ಇದೆ. ತಪೋಭೂಮಿ ಅಂದ್ರೂ ತಪ್ಪಾಗಲ್ಲ. ಬನ್ನಿ, ದರ್ಶನ ಮಾಡಿ ಭಗವಂತ ಕೃಪೆಗೆ ಪಾತ್ರರಾಗಿ. ವಾರ್ಷಿಕೋತ್ಸವ ಏನಿದೆಯೋ ಈ ವಾರ್ಷಿಕೋತ್ಸವ ನಮ್ಮ ಜೊತೆಗೆ ನಮ್ಮ ಸಂಸ್ಥೆಯ ನಾಗೇಂದ್ರ ಶ್ರೀಧರ್, ನಮ್ಮ ಹಾಲ್ಯ ಮೇಡಮ್, ಎಲ್ಲರ ಒಂದು ಟೀಮು ಬಹಳ ಪ್ರವೃತ್ತಿಯಾಗಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಅದು ಹೆಂಗೆ ಭಕ್ತಾದಿಗಳು ಜಾಸ್ತಿ ದಿವಸ ನಾವು ಏನೇನು ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನಮ್ಮ ಸತೀಶ್ ಗೌಡರು ಮುಂದಾಳತ್ವದಲ್ಲಿ ಅವರೇ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ. ಏನೇನು ಆಗ್ತಿರಲ್ಲ ಮುಂದಾಗಲೂ ಗೊತ್ತಾಗುತ್ತೆ. ವಿಶೇಷತೆ ಏನಪ್ಪ ಅಂದ್ರೆ ಭಕ್ತಾದಿಗಳಿಗೆ ಒಂದು ನಾವು 4 ಜನ ಸೇರೋ ಅಥವಾ 10 ಜನ ಸೇರೋ ಮಾಡೋ ಹಬ್ಬ ಅಲ್ಲ. ಎಲ್ಲರೂ ಸೇರಿ ಮಾಡೋ ಹಬ್ಬ. ಎಲ್ಲರೂ ಸೇರಿ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಳಗೆ ಸರ್ ಬನ್ನಿ, ಇಲ್ಲಿ ಯಾರು ತಂದು ರುದ್ರಾಕ್ಷಿ ಮರವನ್ನು ಹಾಕಿದ್ರು. ಬನ್ನಿ ಮರ ಯಾರೋ ತಂದು ಇಲ್ಲಿ ಗಿಡ ನೆಟ್ಟು ಮರ ಮಾಡಿ ಇಲ್ಲಿ ಒಂದು ಲಕ್ಷ್ಮೀ ಗಣಪತಿ ಇಲ್ಲಿ ಬಂದು ಸೇರ್ಬೇಕಿರ್ಲಿ, ಇಲ್ಲಿ ಪ್ರತಿಷ್ಠಾಪನೆಗೊಳ್ಬೇಕು ಅಂದ್ರೆ ಅವ್ರ ತಂದೆ ಇರೋ ಜಾಗ ಇದು. ರುದ್ರಾಕ್ಷಿ ಮರ ಈಶ್ವರನ ಜಾಗ. ಅದ್ರ ಜಾಗದಲ್ಲಿ ಲಕ್ಷ್ಮೀ ಸಮೇತವಾಗಿ ಬಂದು ಇಲ್ಲಿ ಭಕ್ತಾದಿಗಳನ್ನು ಅರಸಲಿಕ್ಕೆ ಕುಂತಿರ್ತಕ್ಕಂಥ ಒಂದು ಶಕ್ತಿ ವನ ಇದು. ಈ ವನದಲ್ಲಿ ಎಲ್ಲರೂ ಭಕ್ತಾದಿಗಳು ಅದಕ್ಕೆ ಅವರ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಾರ್ಥನೆಗೆ ಮತ್ತು ಅದರ ಸದ್ಭಕ್ತಿಗೆ ಒಳಗಾಗಬೇಕು ಅಂತ ಕೇಳ್ತಾರೆ. ಒಳ್ಳೆಯದು. ಬಂದಿದ್ರು, ತಬ್ಲಾ ನಾಡಿಯವರು ಬಂದಿದ್ರು, ನಮ್ಮ
ಕಬಡ್ಡಿ ಬಾಬು ಅವ್ರ ಮಗ MLA ಅವ್ರು ಬರ್ತಾರೆ. ವಿನಯ್ ಗುರೂಜಿ ಅವರು 4 ಗಂಟೆಗೆ ಬರ್ತಾರೆ. 4 ಗಂಟೆ ಕರೆಕ್ಟಾಗಿ ಬರ್ತಾರೆ. ಶಕ್ತಿ ಉಳ್ಳುವಂಥದ್ದು, ಯಾರೇನೇ ಕೋರ್ಕೊಂಡ್ರು ಖಂಡಿತವಾಗಿ ಆಗುವಂಥದ್ದು. ಏಕೆ ಉದಾಹರಣೆ ಈಗ ನಮ್ಮಲ್ಲೇ ಸುಮಾರು ಉದಾಹರಣೆಗಳಿವೆ. ಏನು ಕೋರ್ಕೊಂಡಿದ್ದಾರೆ ಅದು ತಕ್ಷಣದಲ್ಲೇ ಅಥವಾ ಕೆಲವು ದಿನಗಳಲ್ಲೇ ಆಗುವಂಥ ಇಲ್ಲಿ ಇದೆ. ಹಾಗಾಗಿ ಶಕ್ತಿಶಾಲಿ ಯಾವುದೇ ವ್ಯಕ್ತಿ ಆ ಥರದಲ್ಲೆಲ್ಲ ಮನೆಯಲ್ಲಿ ಮಾಡಿದಾಗ ಸೀಮಿತವಾಗಿರ್ತಕ್ಕಂಥ ಜನರಷ್ಟೇ ದೇವಸ್ಥಾನಕ್ಕೆ ದೇವಾಲಯ ಹಾಗಾಗುವುದು. ದೇವಾಲಯದಲ್ಲಿ ಪ್ರತಿ ದಿವಸವೂ ಕೂಡ ಭಕ್ತರು ಬಂದು ಭಾವನೆಯಿಂದ ವಿಗ್ರಹಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಆ ಭಕ್ತರು ಯಾರ್ಯಾರು ಪ್ರತಿ ದಿವಸ ಆಗಮಿಸ್ತಾರೆ ಅವರ ಒಂದು ಶಕ್ತಿ ಆದ್ದರಿಂದ ದೇವಾಲಯದಲ್ಲಿ ಒಂದು ಜಾಗೃತ ಅವಸ್ಥೆ ಅನ್ನುವಂಥದ್ದು ಇರುತ್ತದೆ ಎನ್ನುವಂತಹ ಕಾರಣದಿಂದ ದೇವಾಲಯ ಹೆಚ್ಚು ಪ್ರಶಸ್ತವಾಗಿರತಕ್ಕಂಥದ್ದು ಪುಣ್ಯ ಸಂಪಾದನೆಯಲ್ಲ. ಆದರೆ ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ ಪುಣ್ಯಸ್ಯ ಫಲವಿಚ್ಚಂತಿ ಪುಣ್ಯಂ ನೇಚ್ಛಂತಿ ಮಾನವಃ ಫಲವಿಚ್ಚಂತಿ ಪಾಪಂ ಕುರ್ವಂತಿ ಯತ್ನತಃ. ನಮ್ಮ ಕಥೆ ಹೇಗಾಗಿದೆ ಅಂತ ಕೇಳಿದ್ರೆ ಪುಣ್ಯಸ್ಯ ಫಲವಿಚ್ಚಂತಿ ಪುಣ್ಯದ ಫಲವಾಗಿರ್ತಕ್ಕಂತಹ ಸುಖ ಎನ್ನುವಂತಹದ್ದು ನಮಗೆಲ್ಲ ಬೇಕು. ಯಾರಿಗೂ ದುಃಖ ಬೇಡ. ಆದ್ರೆ ನಮಗೆ ಅರಿವಿಲ್ಲದೆ ಎಲ್ಲರಿಗೂ ಸಿಹಿ ಬೇಕು. ಕಹಿ ಯಾರಿಗೂ ಇಷ್ಟ ಇಲ್ಲ. ಕಹಿ ತಿನ್ನೋರು ಬಹಳ ಕಡಿಮೆ. ಯಾಕಂದ್ರೆ ಆರೋಗ್ಯಕ್ಕೆ ಮೊದಲು ಕಹಿಯೇ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ವಸ್ತು. ಹಾಗಾಗಿ ಪುಣ್ಯಸ್ಯ ಫಲವಿಚ್ಚಂತಿ ಪುಣ್ಯದ ಫಲವಾದಂತಹ ಸುಖ ಬೇಕು. ಆದರೆ ಪುಣ್ಯ ಕಾರ್ಯವನ್ನು ಮಾಡ್ರಿ ಅಂತ ಹೇಳಿದ್ರೆ ಅಷ್ಟು ಬೇಗ ನಮ್ಮ ಮನಸ್ಸು ಹಾಗೆ ನಪಾಪ ಫಲವಿಚ್ಚಂತಿ ಪಾಪಂ ಕುರ್ವಂತಿ ಯತ್ನತಃ. ಪಾಪದ ಫಲವಾಗಿರ್ತಕ್ಕಂತಹ ದುಃಖ ನಮಗೆ ಯಾರಿಗೂ ಬೇಡ. ಆದರೆ ಆ ದುಃಖದಾಯಕವಾಗಿರ್ತಕ್ಕಂತಹ ಕಾರ್ಯ ಮಾಡುವುದರಲ್ಲಿ ನಮಗೆಲ್ಲ ಸಂತೋಷ ಇದೆ. ಆದ್ದರಿಂದ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಒಪ್ಪುತ್ತದೆ. ಆದ್ದರಿಂದ ಬೇಡದೆ ಹೋಗಿರುವಂತಹ ಕಾರ್ಯದಲ್ಲಿ ನಮ್ಮ ಮನಸ್ಸು ಬೇಗ
सिद्धि गणपति के, गरिमा सिद्धि गणपति के, वाक सिद्धि गणपति के, उच्छिष्ट गणपति के, तरुण गणपति के। परमं पदकं सदा पश्यन्ति सूरयः दिवीव चक्षुरादतं तद्विप्रासोऽन्यवोझाग्रवाकं तत्सविन्दते अर्यत् परमं पदं गौरीर्मिमाय सलिलानि तक्षत्रैकपदे द्विपदे सा चतुष्पदे अष्टापदे नवपदे बभोगुषे ಬಿಸಿ ಇದೆ ಆರ್ತಿ ಇದೆ ಬಿಸಿ परमे व्योमन् ॐ स्वभाव एतस्य राज्यमादत् यो राजा स्वस्ति श्रद्धा मेधा यशः प्रज्ञा विद्या बुद्धिं श्रियं बलम् आयुष्यं ಬೇಕು ಅಹಲ್ಯಾ ಮೇಡಮ್ ಅವರು ಬರಬೇಕು ಇಲ್ಲಿ ಅಹಲ್ಯಾ ಮೇಡಮ್ ಇಲ್ಲಿದ್ದಾರೆ ಹಾಗೆ ಶ್ರೀಧರ್ ಅವರು ಬರಬೇಕು ಹಾಗೆ ವಾದ್ಯದವರೆಲ್ಲ ಇಲ್ಲಿ ಮುಂದುಗಡೆ ಬರಬೇಕು ಶಂಕರಣ್ಣ ಮಂತ್ರ ಹೇಳಿ ಓಂ ನಮಸ್ತೆ ಗಣ अवागुजारावशिष्यम् अवच्चाप्तात् अप्रस्तात् अवक्तरत्तात् अमूलाधारे विभागनित्यम् संजन्यत्रया धनाधीः पूर्वमञ्चार्य वर्णाधीः युक्तधरन्तरम् अनुद्वारपरतरः अर्थे पुरुषतम्